ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಿಮಗೆ ನಾಳೆ ನಡೆಯುವಂತಹ ಪೊಲಿಟಿಕಲ್ ಸೈನ್ಸ್ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವಂತಹ ಸವಾಲುಗಳು. ಮಕ್ಕಳೇ, ಈ ಅಧ್ಯಾಯ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಅಧ್ಯಾಯದಲ್ಲಿ 2 ವಿಷಯಗಳು ಅಂದರೆ 2 ಕಾನ್ಸೆಪ್ಟು 5 ಅಂಕಕ್ಕೆ ಕೇಳ್ತಾರೆ. ಅದು ಭ್ರಷ್ಟಾಚಾರ ಆಗಿರ್ಬೋದು, ಭಯೋತ್ಪಾದನೆ ಬಗ್ಗೆ ಆಗಿರ್ಬೋದು, ಕೋಮುವಾದ ಬಗ್ಗೆ ಆಗಿರ್ಬೋದು, ಅಸಮಾನತೆ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ. ಅಥವಾ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನ ಬೇಕಿದ್ರೂ ಕೇಳಬಹುದು, ಅಥವಾ ತೊಡಕುಗಳನ್ನ ಬೇಕಿದ್ರೂ ಕೇಳಬಹುದು. ಇನ್ನೊಂದು 10 ಅಂಕದ ಬಹುಮುಖ್ಯ ಪ್ರಶ್ನೆ. ಅಂದರೆ ನೀವು ಈ ಅಧ್ಯಾಯವನ್ನು ಓದ್ಕೊಳ್ಳೋದ್ರಿಂದ ಟೋಟಲ್ ಆಗಿ 20 ಅಂಕಗಳನ್ನು ಗಳಿಸಬಹುದು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ 10 ಅಂಕಕ್ಕೆ ಬರುವಂತಹ ಬಹುಮುಖ್ಯ ಪ್ರಶ್ನೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ ಅಂತ ಏನು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಬರೀ ಅಗತ್ಯಾಂಶಗಳು ಮಾತ್ರ ಹೇಳಲಿಲ್ಲ. ಒಂದು ರಾಷ್ಟ್ರ ನಿರ್ಮಾಣವನ್ನು ಮಾಡೋದಕ್ಕೆ ಅಗತ್ಯಾಂಶಗಳು ಎಷ್ಟು ಮುಖ್ಯವಾಗಿರುತ್ತೋ ಅದೇ ರೀತಿ ಒಂದು ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ತೊಡಕುಗಳು, ತೊಂದರೆಗಳು ಸಹ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಗತ್ಯಾಂಶಗಳು ಪಾಯಿಂಟನ್ನು 5 ಅಂಕಕ್ಕೂ ಕೇಳಬಹುದು, 10 ಅಂಕಕ್ಕೂ ಕೇಳಬಹುದು. ಅಥವಾ ತೊಡಕುಗಳನ್ನು 5 ಅಂಕಕ್ಕೂ ಕೇಳಬಹುದು, 10 ಅಂಕಕ್ಕೂ ಕೇಳಬಹುದು. ಅಥವಾ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳು ಮತ್ತು ತೊಡಕುಗಳು ಅಂತ ಕೂಡ 10 ಅಂಕಕ್ಕೆ ಕೇಳಬಹುದು. ಈ ಒಂದು ಕಾನ್ಸೆಪ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿಯೇ ಸಹ ಒಂದು ಕಡೆ 10 ಅಂಕಕ್ಕೆ, ಇನ್ನೊಂದು ಕಡೆ 5 ಅಂಕಕ್ಕೆ ಇದೆ. ಹಾಗಾಗಿ ಈ ಕಾನ್ಸೆಪ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳದೆ ಕರೆಕ್ಟಾಗಿ ಓದ್ಕೊಳ್ಬೇಕು. ಹಾಗಾದರೆ ಈ ಪ್ರಶ್ನೆಯನ್ನು ಕೇಳಿದಾಗ ಫಸ್ಟು ನೀವು ರಾಷ್ಟ್ರ ನಿರ್ಮಾಣ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಬರ್ಕೊಳ್ಬೇಕು. ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಸಾಧಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ಪ್ರಕ್ರಿಯೆ. ನಿಮಗೇನಾದರೂ 2 ಅಂಕಕ್ಕೆ ರಾಷ್ಟ್ರ ನಿರ್ಮಾಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ರೆ, ಈ ಒಂದು ವ್ಯಾಖ್ಯಾನವನ್ನು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಹಾಗಾಗಿ ಈ ವ್ಯಾಖ್ಯಾನವನ್ನು ಕಲ್ತ್ಕೊಳ್ಬೇಕು. 2 ಅಂಕಕ್ಕೂ ಬಹುಮುಖ್ಯ ಇದು. ರಾಷ್ಟ್ರೀಯವಾದದಿಂದ ಕೂಡಿರುವ ಜನತೆ ರಾಷ್ಟ್ರದ ಪುನರ್ ನಿರ್ಮಾಣ ಹಾಗೂ ಸರ್ವತೋಮುಖ ಅಭಿವೃದ್ಧಿ ಸಾಧಿಸುವ ಸಂಕಲ್ಪವಾಗಿದೆ. ಇದು ರಾಷ್ಟ್ರ ನಿರ್ಮಾಣ. ಹಾಗಾದರೆ ರಾಷ್ಟ್ರವನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರುವಂತಹ ಅಗತ್ಯಾಂಶಗಳು ಯಾವುದು ಅಂದರೆ, ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯ ಪಡೆಯುವುದರ ಜೊತೆಯಲ್ಲೇ ನಮ್ಮ ರಾಷ್ಟ್ರ ನಿರ್ಮಾಣವೂ ಸಹ ಆಯಿತು. ಹಾಗಾಗಿ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾಗಿದ್ದಂತಹ ಅಗತ್ಯ ಅಂಶಗಳು ಯಾವುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ. ಈ ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಮಕ್ಕಳೇ, ತುಂಬ ಇಂಪಾರ್ಟೆಂಟು. ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳು: ಜನತೆಯ ಬೆಂಬಲ. ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಜನರ ಬೆಂಬಲ ಹೇಗಿರಬೇಕು? ಸರಿಯಾಗಿ ಜನತೆಯ ಬೆಂಬಲ ಇತ್ತು ಅಂತ ಹೇಳಿದ್ರೆ ನಾವು ರಾಷ್ಟ್ರವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಬಹುದು ಅನ್ನುವಂತಹ ವಿಚಾರ. ಉತ್ತಮವಾದ ಆಡಳಿತ. ಒಂದು ರಾಷ್ಟ್ರವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ರಾಜಕೀಯ ಪಕ್ಷಗಳ ಆಳ್ವಿಕೆ ಉತ್ತಮವಾಗಿರಬೇಕು. ದಕ್ಷ ನಾಯಕತ್ವ. ಒಂದು ರಾಷ್ಟ್ರವನ್ನು ಮುನ್ನಡೆಸುವಂತಹ ನಾಯಕ ದಕ್ಷನಾಗಿರಬೇಕು, ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ರಾಜಕೀಯ ಸಂಸ್ಕೃತಿ. ರಾಜಕೀಯದಲ್ಲಿ ಕೆಲವೊಂದು ಮಾಡುವಂತಹ ಕೆಲಸಗಳಲ್ಲಿ ಕೆಲವೊಂದು ದಕ್ಷತೆ ಇರಬೇಕು, ಹಾಗೂ ಕೆಲವೊಂದು ಮೌಲ್ಯಗಳನ್ನ ಹೊಂದಿರಬೇಕು. ಕೆಲಸವನ್ನು ಇದೇ ರೀತಿ ಮಾಡಬೇಕು ಅಂತಿರಬೇಕು. ನಾವು ಹಿಂದೆ ಓದಿದ್ದೀವಿ, ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಷಯ ಬಂದಾಗ ಒಂದು ರಾಜಕೀಯ ಪಕ್ಷದಲ್ಲಿ ಏನೇ ಒಂದು ಪಕ್ಷದ ವಿಚಾರಗಳಿದ್ರೂ ಕೂಡ ಅದನ್ನು ಬದಿಗಿಟ್ಟು ರಾಷ್ಟ್ರ ನಿರ್ಮಾಣದ ಕಡೆಗೆ ನಾವು ಮೊದಲ ಒಲವನ್ನು ತೋರಿಸಬೇಕು ಅಂತ ಹೇಳ್ಕೊಂಡು, ಅದೇ ರೀತಿ ರಾಜಕೀಯ ಸಂಸ್ಕೃತಿ, ಅಧಿಕಾರ ಹಂಚಿಕೆ, ಸಾರ್ವತ್ರಿಕ ಶಿಕ್ಷಣ, ರಾಷ್ಟ್ರೀಯ ಗುಣ, ರಾಷ್ಟ್ರೀಯ ಸಮಗ್ರತೆ, ಜವಾಬ್ದಾರಿಯುತ ಸಮೂಹ ಮಾಧ್ಯಮಗಳು, ಜವಾಬ್ದಾರಿಯುತ ಬೌದ್ಧಿಕತೆ. ಇವರೆಲ್ಲರೂ ಕೂಡ ಒಳ್ಳೆ ರೀತಿ ಸಮಗ್ರವಾಗಿ ಒಂದು ಮನಸ್ಸಿನಿಂದ ಕೆಲಸ ಮಾಡಿದ್ದಲ್ಲಿ ಮಾತ್ರ ರಾಷ್ಟ್ರ ನಿರ್ಮಾಣವನ್ನು ಮಾಡಬಹುದು. ಆದರೆ ನಾವು ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಗೆ ಮುಂದೆ ಬರ್ತೀವೋ ಅಥವಾ ನಾವು ಕೆಲಸವನ್ನು ಶುರು ಮಾಡ್ತೀವೋ ಅಂಥ ಸಮಯದಲ್ಲಿ ಆ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ, ರಾಷ್ಟ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ, ರಾಷ್ಟ್ರವನ್ನು ಕಟ್ಟಲಿಕ್ಕೆ ಆಗುವಂತಹ ಸಮಸ್ಯೆಗಳು ಏನು, ತೊಡಕುಗಳು ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಅಥವಾ ನಮ್ಮ ರಾಷ್ಟ್ರದ ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು. ಇದೆಲ್ಲವೂ ಕೂಡ ಈ 5 ಪಾಯಿಂಟ್ ಏನಿದೆ, ಇದು ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡುವಲ್ಲಿ ಬರುವಂತಹ ತೊಡಕುಗಳು. ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು. ಹಾಗಾದರೆ ನಾವು ರಾಷ್ಟ್ರವನ್ನು ನಿರ್ಮಾಣ ಮಾಡೋದಕ್ಕೆ ಏನೇನು ಅಗತ್ಯಾಂಶಗಳು ನಮಗೆ ಗೊತ್ತಿದೆ, ಅಥವಾ ನಿರ್ಮಾಣ ಮಾಡೋದ್ರಲ್ಲಿ ಏನು ತೊಡಕುಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆನೂ ನಮಗೆ ಗೊತ್ತಿದೆ. ಹಾಗಾದರೆ ಆ ತೊಡಕುಗಳನ್ನು ನಿವಾರಣೆ ಮಾಡಬೇಕಲ್ಲ. ಆ ತೊಡಕುಗಳನ್ನು ಹೋಗಲಾಡಿಸಿ, ಇಲ್ಲೇನಿದೆ 5 ತೊಡಕುಗಳೇನಿದೆ ಇದನ್ನು ಹೋಗಲಾಡಿಸಿ ಇದಕ್ಕೊಂದು ಪರಿಹಾರವನ್ನು ಕಂಡುಹಿಡಿದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು. ಹಾಗಾದರೆ ಅದಕ್ಕೆ ಪರಿಹಾರಗಳು ಏನು? ಪರಿಹಾರಗಳು ರಾಜಕೀಯ ಸ್ಥಿರತೆ,
ಆದ್ಯತೆಗಳ ಆಯ್ಕೆ, ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ, ಮಿಶ್ರ ಆರ್ಥಿಕತೆ, ರಾಜ್ಯ ನಿರ್ದೇಶಕ ತತ್ವಗಳ ಅನುಷ್ಠಾನ, ನಾಗರಿಕ ಸಮಾಜದ ಪಾತ್ರ. ಇವೆಲ್ಲವೂ ಕೂಡ ಪರಿಹಾರೋಪಾಯಗಳು. ಪರಿಹಾರವನ್ನು ಈ ರೀತಿಯಾಗಿ ನಾವು ಪರಿಹಾರವನ್ನು ಮಾಡಿದ್ದೇ ಆದರೆ ರಾಷ್ಟ್ರವನ್ನು ನಿರ್ಮಾಣ ಮಾಡ್ಬೋದು. ಇದಿಷ್ಟು ಪಾಯಿಂಟ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಈ ಪ್ರಶ್ನೆ 5ರಲ್ಲಿ ಬಂದರೂ ಕೂಡ 5ರಲ್ಲಿ ಬಂದರೆ ನೀವು ಡೈರೆಕ್ಟಾಗಿ ಕ್ವಶನ್ ಇಷ್ಟು ಕೇಳಲ್ಲ, ನಿಮಗೆ ಒಂದೇ ತೊಡಕುಗಳು ಕೇಳ್ತಾರೆ. ರಾಷ್ಟ್ರ ನಿರ್ಮಾಣದಲ್ಲಿ ಉಂಟಾಗುವಂತಹ ತೊಡಕುಗಳು ಕೇಳ್ತಾರೆ. ಈ 5 ಪಾಯಿಂಟನ್ನು ಬರಿಬೇಕು. ಅಥವಾ ರಾಷ್ಟ್ರ ನಿರ್ಮಾಣಕ್ಕೆ ತೊಡಕುಗಳನ್ನು ನಿವಾರಿಸುವಲ್ಲಿ ಪರಿಹಾರೋಪಾಯಗಳು ಯಾವುದು ಕೇಳ್ತಾರೆ, ಈ ಪಾಯಿಂಟನ್ನು ಬರಿಬೇಕು. ಅಥವಾ ಅವರು ಡೈರೆಕ್ಟಾಗಿ ರಾಷ್ಟ್ರ ನಿರ್ಮಾಣಕ್ಕೆ ವಿವಿಧ ಅಗತ್ಯಾಂಶಗಳು ಯಾವುದು ಕೇಳ್ತಾರೆ, ಈ ಪಾಯಿಂಟನ್ನು ಬರಿಬೇಕು. ಓಕೆ ಅಲ್ವಾ? ಸೊ ಈ ವಿಡಿಯೋದಿಂದ ನಿಮಗೆ 10 ಅಥವಾ 5 ಅಂಕ ಗ್ಯಾರಂಟಿ. ಕಾರಣ ಈ ಪ್ರಶ್ನೆ 5 ಅಥವಾ 10 ಅಂಕದಲ್ಲಿ 2 ಕಡೆ ಒಂದು ಕಡೆ ಇದ್ದೇ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಇದೇ ಅಧ್ಯಾಯದಲ್ಲಿ ಬರುವ 5 ಅಂಕದ 2 ಬಹುಮುಖ್ಯ ಪ್ರಶ್ನೆಗಳು, ಅಂದರೆ 10 ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ ನಿಮಗೆ ಆ ವಿಡಿಯೋದಲ್ಲಿ ನೋಡಿದ್ರೆ. ಹಾಗಾಗಿ ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕಂದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡ್ಕೊಂಡಿರಿ. ಆಲ್ರೆಡಿ ನಾನು ನಾಳೆ ನಿಮ್ಮ ಎಕ್ಸಾಮಿಗೆ ಸಂಬಂಧಪಟ್ಟಾಗ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ನಾನು ಅಪ್ಲೋಡ್ ಮಾಡಾಗಿದೆ. ಈಗ ನಾನು ರಿವಿಷನ್ ಕೊಡ್ತಾ ಇರೋದು, ಇದನ್ನು ಓದ್ಕೊಂಡಿದ್ದೀರಾ ಮಕ್ಕಳೇ? ಈ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟು, ಇದನ್ನೆಲ್ಲೂ ಕೂಡ ಬಿಡಬೇಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ಓದ್ಕೊಂಡಿರೋದ್ರಲ್ಲಿ ಇದು ಕವರ್ ಆಗಿದೆಯೋ ಇಲ್ವೋ ಅನ್ನುವಂಥ ಒಂದು ವಿಚಾರವನ್ನು ನಿಮಗೆ ನೆನಪು ಮಾಡಲಿಕ್ಕೋಸ್ಕರ ಇದು ರಿಪೀಟು ಹಾಕ್ತಾ ಇರೋದು, ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಆಲ್ರೆಡಿ 10 ಅಂಕಕ್ಕೆ ಎಷ್ಟು ಪ್ರಶ್ನೆಗಳನ್ನ ಓದ್ಕೊಳ್ಬೇಕು, 5 ಅಂಕಕ್ಕೆ ಎಷ್ಟು ಪ್ರಶ್ನೆಗಳನ್ನ ಓದ್ಕೊಳ್ಬೇಕು, 2 ಅಂಕಕ್ಕೆ ಬಹುಮುಖ್ಯ ಪ್ರಶ್ನೆ ಯಾವುದು, 1 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಆ ವಿಡಿಯೋಸ್ಗಳ ಲಿಂಕ್ ಇರುತ್ತೆ, ವಾಚ್ ಮಾಡಬಹುದು. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.